ರಾಯರ 431ನೇ ವರ್ಷದ ವರ್ಧಂತಿ ಇದ್ದಿದ್ದರಿಂದ ಅಂದರೆ ಹುಟ್ಟಿದಬ್ಬ ರಾಯರದು. ಅದಕ್ಕೋಸ್ಕರ ನಾನು ರಾಯರ ಮಠಕ್ಕೆ ಬಂದೆ. ನಾನು, ನನ್ನ ಮಗ ಮತ್ತು ನನ್ನ ಫ್ರೆಂಡು 3 ಜನನು ಬಂದ್ವಿ. ಹಾಗೆ ರಾಯರ ಆಶೀರ್ವಾದ ತೊಗೊಂಡು ಆಚೆ ಬಂದ್ವಿ. ಸೊ ಈ ಥರ ಹೆಜ್ಜೆ ನಮಸ್ಕಾರ ಹಾಕ್ತಾಯಿದ್ರು. ಪ್ಲೀಸ್ ಯಾರು ಕೂಡ ಈ ಥರ ಹೆಜ್ಜೆ ನಮಸ್ಕಾರನ ಹಾಕಬೇಡಿ. ಇಲ್ಲಿ ಮಾಡ್ತಾಯಿದ್ದಾರೆ ನೋಡಿ ಹೆಜ್ಜೆ ನಮಸ್ಕಾರ, ಬಗ್ಗಿ ಎದ್ದು ಆ ಥರ ಹೆಜ್ಜೆ ನಮಸ್ಕಾರನ ಮಾಡಿ. ನೀವು ನಿಮ್ಮ ಕಷ್ಟ ಸುಖನ ಹೇಳ್ಕೊಂಡು ಹೆಜ್ಜೆ ನಮಸ್ಕಾರ ಮಾಡ್ತೀವಿ ಅಂತ ಅಂದ್ಕೊಂಡಿರ್ತೀರ. ಬಟ್ ಹೆಜ್ಜೆ ನಮಸ್ಕಾರ ಮಾಡಿ, ಬಟ್ ಈ ಥರ ಮಾಡಬೇಡಿ. ಆ ಥರ ಮಾಡೋದ್ರಿಂದನೂ ಕೂಡ ನಿಮಗೆ ಹೆಜ್ಜೆ ನಮಸ್ಕಾರ ಮಾಡೋದ್ರಿಂದ ನೀವು ಮಾಡೋವಂಥ ಸೇವೆ ರಾಯರಿಗೆ ಸಲ್ಲೋದಿಲ್ಲ. ಓಕೆನಾ? ಸೊ ಪ್ಲೀಸ್ ಆ ಥರ ಹೆಜ್ಜೆ ನಮಸ್ಕಾರ ತಪ್ಪಾಗಿ ಹೆಜ್ಜೆ ನಮಸ್ಕಾರ ಮಾಡಬೇಡಿ. ಗೊತ್ತಿದ್ದರೆ ಮಾತ್ರ ಮಾಡಿಲ್ಲ, ಗೊತ್ತಿಲ್ಲ ಅಂದರೆ ತಿಳ್ಕೊಂಡಾದರೂ ಮಾಡಿ. ನೆಕ್ಸ್ಟು ದರ್ಶನ ಎಲ್ಲ ಮುಗಿಸ್ಕೊಂಡು ನಾನು, ನನ್ನ ಮಗ, ನನ್ನ ಫ್ರೆಂಡು ಎಲ್ಲರೂ ಆಚೆ ಬಂದ್ವಿ. ಆಚೆ ಬಂದಾಗ ನನ್ನ ಫ್ರೆಂಡು ಅಂತೂ ಹೊಟ್ಟೆ ಎಸ್ಕೊಂಡು ಸಾಯ್ತಾ ಇದ್ಲು ಗುರು ಅಂತೇಳಿ. ಆಮೇಲೆ ಸೊ ಅಲ್ಲೇ ಮುಂದೆ ನಮ್ಮ ಮನೆಗೆ ಹೋಗೋ ರೋಡಲ್ಲಿ ಒಂದು ಚಾಟ್ಸ್ ಅಂಗಡಿ ಇತ್ತು. ಸೊ ನಾನಿಲ್ಲಿ ಫಸ್ಟ್ ಟೈಮ್ ಹೋಗಿದ್ದು, ಅವಳೇ ತೋರಿಸಿದ್ದು ಇಲ್ಲಿ ಚೆನ್ನಾಗಿರುತ್ತೆ ಕಣೆ ಅಂತ. ಅಲ್ಲಿ ಹೋದ್ವಿ, ಎಲ್ಲ ತಿನ್ನೋಣ ಅಂತ ಆರ್ಡ್ರ್ ಮಾಡಿದ್ವಿ. 1 ಪ್ಲೇಟ್ ಪಾನಿಪುರಿ, 1 ಪ್ಲೇಟು ಬೇಬಿ ಕಾರ್ನ್, ಎಲ್ಲನೂ ಒಂದೊಂದು ಪ್ಲೇಟೇ, ಏನೂ ಜಾಸ್ತಿ ತೊಗೊಳ್ಲಿಲ್ಲ, ಲೈಟಾಗಿ ತೊಗೊಂಡ್ವಿ ಅಷ್ಟೇ. ಊಟ ಮಾಡಬೇಕಲ್ಲ ಮನೆಗೆ ಹೋಗಿ ಅಂತ. ಹಾಗೆ ಮಿಲ್ಕ್ ಶೇಕ್ ತೊಗೊಂಡ್ರು ಇಬ್ಬರೂ. ನಾನು ಅದೆಲ್ಲ ಕುಡಿಯಲ್ಲ, ಚಾಕ್ಲೇಟ್ ಅಂದರೆ ನನಗೆ ಇಷ್ಟನೇ ಆಗಲ್ಲ. ಮೋಮೋಸು ಇಷ್ಟು ಎಲ್ಲ ತಿನ್ಕೊಂಡು ಮನೆ ಕಡೆಗೆ ನಾವು ಕೂಡ ಹೋದ್ವಿ. ಇದಾಗಿತ್ತು ನನ್ನ ಒಂದು ಸ್ಮಾಲ್ ಮಿನಿ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋ ಹೇಗಿತ್ತು ಅಂತೇಳಿ. ಥ್ಯಾಂಕ್ ಯು ಸೋ ಮಚ್.